ಒಂದು ವಿಷಯ ಹೇಳಿ, ನೀವು ಎಂದಾದರೂ ಅನುಭವಿಸಿದ್ದೀರಾ? ಬೆಳಗ್ಗೆ ಹಾಸಿಗೆಯಿಂದ ಎದ್ದಾಗ ಕಾಲುಗಳು ಉತ್ತರ ಕೊಡುತ್ತಿಲ್ಲ, ಅಥವಾ ಮೆಟ್ಟಿಲುಗಳನ್ನು ಏರುತ್ತಾ ಉಸಿರು ಜೋರಾಗುತ್ತದೆ. ಆದರೆ ಮೊದಲು ಎಂದು ಹಾಗಾಗುತ್ತಿರಲಿಲ್ಲ. ಮತ್ತು ಅತ್ಯಂತ ತೊಂದರೆಯ ವಿಷಯ ಏನೆಂದರೆ, ಮನಸ್ಸು ಮಾಡಿದರೂ ಮೊಮ್ಮಕ್ಕಳೊಂದಿಗೆ ಆಟ ಆಡಲು, ಪಾರ್ಕ್ನಲ್ಲಿ ನಡೆಯಲು, ಮನೆಯ ಕೆಲಸಗಳನ್ನು ತಾನೇ ಮಾಡಲು ಬಯಸುತ್ತದೆ. ಆದರೆ ದೇಹ ಸಹಕರಿಸುವುದಿಲ್ಲ. ಇದೆಲ್ಲವೂ ನಿಮ್ಮೊಂದಿಗೆ ನಡೆಯುತ್ತಿದ್ದರೆ ತಡೆಯಿರಿ, ಏಕೆಂದರೆ ಇಂದಿನ ಈ ವಿಡಿಯೋ ನಿಮಗೆ ಕೇವಲ ಉಪಯುಕ್ತಕರವಲ್ಲ, ಇದು ನಿಮ್ಮ ಜೀವನವನ್ನೇ ಬದಲಾಯಿಸಬಹುದು. ನಾವು ಇದನ್ನು ಬಹಳ ಯೋಚಿಸಿ ವಿಚಾರಿಸಿ ಹೇಳುತ್ತಿದ್ದೇವೆ. ಈಗ ನೀವು ಯೋಚನೆ ಮಾಡುತ್ತಿರಬಹುದು, ಇದು ಕೇವಲ ವಯಸ್ಸಿನ ಪರಿಣಾಮ, 60ರ ನಂತರ ಹಾಗಾಗುತ್ತದೆ. ಆದರೆ ಇಲ್ಲ, ಇದು ಕೇವಲ ವಯಸ್ಸಿನ ಪರಿಣಾಮವಲ್ಲ, ಇದು ಒಂದು ಸಂಕೇತ, ನಿಮ್ಮ ಸ್ನಾಯುಗಳಿಂದ ಬರುತ್ತಿರುವ ಒಂದು SOS ಕರೆ. ಅವುಗಳಿಗೆ ಸರಿಯಾದ ಪೋಷಣೆ ಸಿಗುತ್ತಿಲ್ಲ ಎಂದು. ಆ ಪೋಷಣೆಯ ಹೆಸರು ಪ್ರೋಟೀನ್. ಆದರೆ ಇಲ್ಲಿ ಒಂದು ದೊಡ್ಡ ತಪ್ಪು ತಿಳುವಳಿಕೆ ಇದೆ. ಅದು ಲಕ್ಷಾಂತರ ವಯಸ್ಸಾದ ವೃದ್ಧರನ್ನು ದುರ್ಬಲರನ್ನಾಗಿ ಮಾಡುತ್ತಿದೆ. ಹೆಚ್ಚಿನ ಜನರು ಯೋಚಿಸುತ್ತಾರೆ, ಪ್ರೋಟೀನ್ಗೆ ಮೊಟ್ಟೆ ತಿನ್ನಿ, ಅಷ್ಟೇ ಗೊತ್ತು. ಆದರೆ ನೀವು ತಿಳಿದಿದ್ದೀರಾ, ನಮ್ಮದೇ ಅಡುಗೆ ಮನೆಯಲ್ಲಿ ಮೊಟ್ಟೆಗಿಂತಲೂ ಹೆಚ್ಚು ಪ್ರೋಟೀನ್ ನೀಡುವ 10 ವಸ್ತುಗಳಿವೆ. ಹೌದು, ನೀವು ಸರಿಯಾಗಿ ಕೇಳಿದ್ದೀರಿ, ಮೊಟ್ಟೆಗಿಂತಲೂ ಹೆಚ್ಚು. ಮತ್ತು ಇದು ಯಾವುದೇ ವಿದೇಶಿ ಅತ್ಯುತ್ತಮ ಆಹಾರ ಅಲ್ಲ. ಇದು ಅದೇ ಬೇಳೆ, ಅದೇ ಕಡಲೆ, ಅದೇ ಹಾಲು, ಪೀಳಿಗೆಗಳಿಂದ ಭಾರತೀಯ ತಟ್ಟೆಯ ವರ್ಗವಾಗಿರುವವು. ಇಂದು ನಾವು ನಿಮಗೆ ಆ 10 ಆಹಾರ ವಸ್ತುಗಳನ್ನು ತಿಳಿಸುತ್ತೇವೆ. ಅವು ನಿಮ್ಮ ಸ್ನಾಯುಗಳಿಗೆ ಮತ್ತೆ ಕಬ್ಬಿಣದಂತಹ ಶಕ್ತಿ ನೀಡಬಲ್ಲವು, ಮತ್ತು ಅವುಗಳನ್ನು ಹೇಗೆ ತಿನ್ನಬೇಕು ಎಂದು ಹೇಳಿಕೊಡುತ್ತೇವೆ. ಇದರಿಂದ ದೇಹವು ಅವುಗಳನ್ನು ಸಂಪೂರ್ಣವಾಗಿ ಹೀರಿಕೊಳ್ಳುತ್ತದೆ. ಆದ್ದರಿಂದ ವಿಡಿಯೋ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ, ಏಕೆಂದರೆ 4ನೇ ಆಹಾರ ಪದಾರ್ಥ ನೀವು ದಿನನಿತ್ಯವೂ ನೋಡುತ್ತಿರುತ್ತೀರಿ, ಆದರೆ ಗಮನ ಕೊಟ್ಟಿರುವುದಿಲ್ಲ. ಮತ್ತು 8ನೇ ವಸ್ತುವಿನ ಬಗ್ಗೆ 90% ಜನರಿಗೆ ತಿಳಿಯದು. ವಿಶೇಷವಾಗಿ 50, 60 ಅಥವಾ 70 ವಯಸ್ಸಿನಲ್ಲೂ ಆರೋಗ್ಯವಂತ, ಶಕ್ತಿವಂತ ಮತ್ತು ಸುಖಿ ಜೀವನ ಬಯಸುವವರಿಗಾಗಿ. ನಾವು ಯಾವುದೇ ಜಾದೂಗಾರಿ ಔಷಧಿ ಹೇಳುವುದಿಲ್ಲ. ನಾವು ವಿಜ್ಞಾನ ಆಧಾರಿತ, ಪ್ರಾಯೋಗಿಕ ಮತ್ತು ಪರಿಣಾಮಕಾರಿ ಮಾಹಿತಿ ನೀಡುತ್ತೇವೆ. ಅದು ನಿಮ್ಮ ದೈನಂದಿನ ಜೀವನದಲ್ಲಿ ಕೆಲಸಕ್ಕೆ ಬರುತ್ತದೆ. ಮೊದಲು ಅರ್ಥ ಮಾಡಿಕೊಳ್ಳಿ, 60 ವಯಸ್ಸಿನ ನಂತರ ದೇಹದಲ್ಲಿ ಏನಾಗುತ್ತದೆ ಎಂದು. ಇದು ತಿಳಿಯುವುದು ಅತ್ಯಂತ ಮುಖ್ಯ, ಏಕೆಂದರೆ ನೀವು ಸಮಸ್ಯೆಯನ್ನು ಬೇರು ಮಟ್ಟದಿಂದ ಅರ್ಥ ಮಾಡಿಕೊಂಡರೆ ಮಾತ್ರ ಪರಿಹಾರ ಕೆಲಸ ಮಾಡುತ್ತದೆ. ವೈದ್ಯಕೀಯ ವಿಜ್ಞಾನದಲ್ಲಿ ಒಂದು ಪದವಿದೆ, ಸಾರ್ಕೋಪೀನಿಯಾ. ಇದು ಅಂತಹ ಸ್ಥಿತಿ ಅಲ್ಲಿ ವಯಸ್ಸು ಹೆಚ್ಚಾದಂತೆ ಸ್ನಾಯುಗಳು ನಿಧಾನವಾಗಿ ತೆಳ್ಳಗಾಗಿ ದುರ್ಬಲವಾಗುತ್ತವೆ. 30 ವಯಸ್ಸಿನ ನಂತರ ದೇಹವು ಪ್ರತಿ ದಶಕದಲ್ಲಿ ಸುಮಾರು 3ರಿಂದ 5% ಮಸಲ್ ಮಾಸ್ ಕಳೆದುಕೊಳ್ಳುತ್ತದೆ. ಆದರೆ 60ರ ನಂತರ ಈ ವೇಗ ಇನ್ನೂ ಹೆಚ್ಚಾಗುತ್ತದೆ. ಮತ್ತು ಅತ್ಯಂತ ದೊಡ್ಡ ವಿಷಯ ಏನೆಂದರೆ, ಈ ಪ್ರಕ್ರಿಯೆ ಮೌನವಾಗಿ ನಡೆಯುತ್ತದೆ, ನಿಮಗೆ ಗೊತ್ತಾಗುವುದೇ ಇಲ್ಲ. ನಿಧಾನವಾಗಿ ಕಾಲುಗಳು ದುರ್ಬಲವಾಗುತ್ತವೆ, ಕೈಗಳ ಹಿಡಿತ ಸಡಿಲವಾಗುತ್ತದೆ, ಬೆನ್ನು ಬಗ್ಗುತ್ತದೆ. ಆಗ ಒಂದು ದಿನ ನೀವು ಅನುಭವಿಸುತ್ತೀರಿ, ಮೊದಲು ಸುಲಭವಾಗಿ ಆಗುತ್ತಿದ್ದ ಕೆಲಸ ಈಗ ಆಗುತ್ತಿಲ್ಲ. ಸಾರ್ಕೋಪೀನಿಯಾದ ಕಾರಣಗಳು ಯಾವ್ಯಾವು? ಮೊದಲ ಕಾರಣ ಪ್ರೋಟೀನ್ ಕೊರತೆ. ವಯಸ್ಸು ಹೆಚ್ಚಾದಂತೆ ದೇಹದ ಪ್ರೋಟೀನ್ ಸಿಂಥೋಸಿಸ್ ಸಾಮರ್ಥ್ಯ ಕುಂದುತ್ತದೆ. ಅಂದರೆ ದೇಹವು ಹಳೆಯ ಸ್ನಾಯುಗಳು ಹಾಳಾಗುವ ವೇಗದಲ್ಲಿ ಹೊಸ ಸ್ನಾಯುಗಳನ್ನು ನಿರ್ಮಿಸಲಾರದು. ಎರಡನೇ ಕಾರಣ ಹಾರ್ಮೋನ್ಗಳಲ್ಲಿ ಬದಲಾವಣೆ. ಟೆಸ್ಟೋಸ್ಟೆರಾನ್ ಮತ್ತು ಗ್ರೋತ್ ಹಾರ್ಮೋನ್ಗಳ ಮಟ್ಟ ಕುಸಿಯುತ್ತದೆ. ಅವು ಸ್ನಾಯು ನಿರ್ಮಾಣಕ್ಕೆ ಸಹಾಯ ಮಾಡುತ್ತವೆ. ಮೂರನೇ ಕಾರಣ ಕಡಿಮೆ ಶಾರೀರಿಕ ಚಟುವಟಿಕೆ. ವಯಸ್ಸು ಹೆಚ್ಚಾದಂತೆ ಜನರು ಕಡಿಮೆ ನಡೆದು ಓಡುತ್ತಾರೆ. ಇದರಿಂದ ಸ್ನಾಯುಗಳಿಗೆ ಉತ್ತೇಜನ ಸಿಗುವುದಿಲ್ಲ. ನಾಲ್ಕನೇ ಕಾರಣ ಅತ್ಯಂತ ಹೆಚ್ಚು ನಿರ್ಲಕ್ಷ್ಯ ಮಾಡುವುದು. ಆಹಾರದಲ್ಲಿ ಪ್ರೋಟೀನ್ ಕೊರತೆ.
ಪ್ರೋಟೀನ್ ಕಡಿಮೆ ಸಿಕ್ಕರೆ ಏನಾಗುತ್ತದೆ? ಸ್ನಾಯುಗಳು ದುರ್ಬಲವಾಗುತ್ತವೆ, ಆಯಾಸ ಹೆಚ್ಚಾಗುತ್ತದೆ, ಮೂಳೆಗಳು ದುರ್ಬಲವಾಗುತ್ತವೆ, ಬೀಳುವ ಅಪಾಯ ಹೆಚ್ಚಾಗುತ್ತದೆ, ರೋಗ ನಿರೋಧಕ ಶಕ್ತಿ ಕುಂದುತ್ತದೆ, ಗಾಯಗಳು ನಿಧಾನವಾಗಿ ಗುಣವಾಗುತ್ತವೆ. ಅಂದರೆ ಪ್ರೋಟೀನ್ ಕೊರತೆ ಕೇವಲ ದುರ್ಬಲತೆಯನ್ನು ತರುವುದಿಲ್ಲ, ಅದು ಸಂಪೂರ್ಣ ದೇಹದ ವ್ಯವಸ್ಥೆಯನ್ನೇ ಹಾಳು ಮಾಡುತ್ತದೆ. ಹಾಗಿದ್ರೆ ಪ್ರಶ್ನೆ ಏಳುತ್ತದೆ, 60ರ ನಂತರ ಎಷ್ಟು ಪ್ರೋಟೀನ್ ಬೇಕು? ವೈದ್ಯಕೀಯ ಸಲಹೆ ಪ್ರಕಾರ 60ಕ್ಕಿಂತ ಹೆಚ್ಚು ವಯಸ್ಸಿನವರಿಗೆ ದೇಹದ ತೂಕಕ್ಕೆ ಪ್ರತಿ ಕಿಲೋಗ್ರಾಂಗೆ ಕನಿಷ್ಠ 1.2 ರಿಂದ 1.5 ಗ್ರಾಂ ಪ್ರೋಟೀನ್ ಪ್ರತಿದಿನ ಬೇಕು. ಅಂದರೆ ನಿಮ್ಮ ತೂಕ 60 ಕೆಜಿ ಇದ್ದರೆ ನಿಮಗೆ ಪ್ರತಿದಿನ ಕನಿಷ್ಠ 72 ರಿಂದ 80 ಗ್ರಾಂ ಪ್ರೋಟೀನ್ ಬೇಕು. ಒಂದು ಮೊಟ್ಟೆಯಲ್ಲಿ ಸುಮಾರು 6 ಗ್ರಾಂ ಪ್ರೋಟೀನ್ ಇರುತ್ತದೆ. ಅಂದರೆ ಕೇವಲ ಮೊಟ್ಟೆಗಳ ಮೇಲೆ ಅವಲಂಬಿತರಾಗುವುದು ಸಾಕಾಗುವುದಿಲ್ಲ. ಆದ್ದರಿಂದ ಇಂದು ನಾವು ಆ 10 ವಸ್ತುಗಳ ಬಗ್ಗೆ ತಿಳಿಯೋಣ. ಅವು ನಿಮ್ಮ ಪ್ರೋಟೀನ್ ಅಗತ್ಯವನ್ನು ಪೂರೈಸಬಲ್ಲವು. ಸ್ವಾದಿಷ್ಟವಾಗಿ, ಸುಲಭವಾಗಿ ಮತ್ತು ಸಂಪೂರ್ಣ ಭಾರತೀಯ ಅಡುಗೆ ಮನೆಯಿಂದ ನಾವು ನಿಮಗೆ ವಾಗ್ದಾನ ಮಾಡುತ್ತೇವೆ. ಈ 10ರಲ್ಲಿ ಕನಿಷ್ಠ 3 ರಿಂದ 4 ವಸ್ತುಗಳು ನಿಮ್ಮ ಮನೆಯಲ್ಲಿ ಈಗಾಗಲೇ ಇವೆ. ಕೇವಲ ಅವುಗಳನ್ನು ಸರಿಯಾದ ರೀತಿಯಲ್ಲಿ ತಿನ್ನುವ ಅಗತ್ಯವಿದೆ. ಮೊದಲ ಅತ್ಯುತ್ತಮ ಆಹಾರ ಕಪ್ಪು ಹುರುಳಿ. ಹೌದು, ಅದೇ ಕಪ್ಪು ಹುರುಳಿ ನಮ್ಮ ಅಜ್ಜ ಅಜ್ಜಿಯರ ಕಾಲದಿಂದಲೂ ಬಂದದ್ದು. 100 ಗ್ರಾಂ ಕಪ್ಪು ಹುರುಳಿಯಲ್ಲಿ ಸುಮಾರು 22 ಗ್ರಾಂ ಪ್ರೋಟೀನ್ ಇರುತ್ತದೆ. ಹೋಲಿಕೆಗೆ ಒಂದು ಮೊಟ್ಟೆಯಲ್ಲಿ 6 ಗ್ರಾಂ ಪ್ರೋಟೀನ್ ಇರುತ್ತದೆ. ಅಂದರೆ 100 ಗ್ರಾಂ ಕಪ್ಪು ಹುರುಳಿ ಸುಮಾರು 3.5 ಮೊಟ್ಟೆಗಳಷ್ಟು ಪ್ರೋಟೀನ್ ನೀಡುತ್ತದೆ. ಆದರೆ ಪ್ರೋಟೀನ್ ಹೊರತುಪಡಿಸಿ ಕಪ್ಪು ಹುರುಳಿಯಲ್ಲಿ ಇನ್ನೇನಿದೆ? ಐರನ್ ಇದೆ. ಅದು ರಕ್ತ ತಯಾರಿಸುತ್ತದೆ ಮತ್ತು ಆಯಾಸ ತೊಲಗಿಸುತ್ತದೆ. ಫೈಬರ್ ಇದೆ. ಅದು ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತದೆ. ಮ್ಯಾಗ್ನೀಸಿಯಂ ಮತ್ತು ಜಿಂಕ್ ಇವೆ. ಅವು ಸ್ನಾಯುಗಳ ಶಕ್ತಿಗೆ ಬಹಳ ಅಗತ್ಯ. ಮತ್ತು ಅತ್ಯಂತ ಮುಖ್ಯವಾಗಿ ಅದರ ಗ್ಲೈಸಮಿಕ್ ಇಂಡೆಕ್ಸ್ ಕಡಿಮೆ. ಅಂದರೆ ಇದು ರಕ್ತದ ಸಕ್ಕರೆಯನ್ನು ತ್ವರಿತವಾಗಿ ಹೆಚ್ಚಿಸುವುದಿಲ್ಲ. ಅದು ಡಯಾಬಿಟಿಸ್ ಇರುವ ವೃದ್ಧರಿಗೆ ಬಹಳ ಲಾಭದಾಯಕ. ಕಪ್ಪು ಹುರುಳಿಯನ್ನು ಹೇಗೆ ತಿನ್ನಬೇಕು? ಅತ್ಯಂತ ಸುಲಭ ವಿಧಾನ. ರಾತ್ರಿ 50 ಗ್ರಾಂ ಕಪ್ಪು ಹುರುಳಿಯನ್ನು ನೀರಿನಲ್ಲಿ ನೆನೆಸಿ ಬೆಳಗ್ಗೆ ಎದ್ದು ಅವುಗಳನ್ನು ಸೋಸಿ ಮೇಲೆ ಸ್ವಲ್ಪ ನಿಂಬೆ ರಸ ಮತ್ತು ಕಪ್ಪು ಉಪ್ಪು ಹಾಕಿ ಖಾಲಿ ಹೊಟ್ಟೆಯಲ್ಲಿ ನಿಧಾನವಾಗಿ ಅಗಿದು ತಿನ್ನಿ. ನಿಮ್ಮ ಹಲ್ಲುಗಳು ದುರ್ಬಲವಿದ್ದರೆ ಅವುಗಳನ್ನು ಕುಕ್ಕರ್ನಲ್ಲಿ ಸ್ವಲ್ಪ ಬೇಯಿಸಿ ತಿನ್ನಿ. ನೀವು ಬಯಸಿದರೆ ಅವುಗಳನ್ನು ಸ್ಪ್ರೌಟ್ ಮಾಡಿಯೂ ತಿನ್ನಬಹುದು. ಸ್ಪ್ರೌಟ್ ಮಾಡಿದ ಕಪ್ಪು ಹುರುಳಿಯಲ್ಲಿ ಪ್ರೋಟೀನ್ ಇನ್ನೂ ಹೆಚ್ಚು ಸಿಗುತ್ತದೆ. ಅಂದರೆ ದೇಹವು ಅದನ್ನು ಇನ್ನೂ ಸುಲಭವಾಗಿ ಹೀರಿಕೊಳ್ಳುತ್ತದೆ. ಎರಡನೇ ವಸ್ತು ಹಸಿರು ಬೇಳೆ. ಹಸಿರು ಬೇಳೆ ಇದು ಬಹುಶಃ ಅತ್ಯಂತ ಹೆಚ್ಚು ಅಂಡರ್ ರೇಟೆಡ್ ಅತ್ಯುತ್ತಮ ಆಹಾರ. 100 ಗ್ರಾಂ ಹಸಿರು ಬೇಳೆಯಲ್ಲಿ ಸುಮಾರು 24 ಗ್ರಾಂ ಪ್ರೋಟೀನ್ ಇರುತ್ತದೆ. ಆದರೆ ಹಸಿರು ಬೇಳೆಯ ಅತ್ಯಂತ ದೊಡ್ಡ ವಿಶೇಷತೆ ಏನೆಂದರೆ ಅದು ಬಹಳ ಸುಲಭವಾಗಿ ಜೀರ್ಣವಾಗುತ್ತದೆ. 60ರ ನಂತರ ಜೀರ್ಣಾಂಗ ವ್ಯವಸ್ಥೆ ಸ್ವಲ್ಪ ದುರ್ಬಲವಾಗುತ್ತದೆ. ಅಂತಹ ಸಮಯದಲ್ಲಿ ಭಾರಿ ಆಹಾರ ತಿಂದರೆ ಗ್ಯಾಸ್, ಆಸಿಡಿಟಿ ಮತ್ತು ಅಸ್ವಸ್ಥತೆ ಉಂಟಾಗುತ್ತದೆ. ಹಸಿರು ಬೇಳೆ ಈ ಸಮಸ್ಯೆಗೆ ಅತ್ಯುತ್ತಮ ಉತ್ತರ. ಇದು ಲೈಟ್, ಪೌಷ್ಟಿಕ ಮತ್ತು ವೃದ್ಧರಿಗೆ ವಿಶೇಷವಾಗಿ ಸೂಕ್ತ. ಹಸಿರು ಬೇಳೆಯಲ್ಲಿ ಏನೆಲ್ಲ ಇದೆ? ಪೋಲೇಟ್ ಇದೆ, ಅದು ಬ್ರೇನ್ ಹೆಲ್ತಿಗೆ ಅಗತ್ಯ. ಪೊಟ್ಯಾಸಿಯಂ ಇದೆ, ಅದು ರಕ್ತದೊತ್ತಡವನ್ನು ನಿಯಂತ್ರಿಸುತ್ತದೆ. ಆಂಟಿ ಆಕ್ಸಿಡೆಂಟ್ಗಳಿವೆ, ಅದು ಏಜಿಂಗ್ ಪ್ರಕ್ರಿಯೆಯನ್ನು ನಿಧಾನಗೊಳಿಸುತ್ತವೆ. ಮ್ಯಾಗ್ನೀಸಿಯಂ ಇದೆ, ಅದು ಸ್ನಾಯುಗಳನ್ನು ರಿಲ್ಯಾಕ್ಸ್ ಮಾಡುತ್ತದೆ ಮತ್ತು ನಿದ್ದೆಯನ್ನು ಉತ್ತಮಗೊಳಿಸುತ್ತದೆ. ಹಸಿರು ಬೇಳೆ ಹೇಗೆ ತಿನ್ನಬೇಕು? ಹಸಿರು ಬೇಳೆಯನ್ನು 4 ರಿಂದ 5 ಗಂಟೆ ನೆನೆಸಿ ನಂತರ ಅದನ್ನು ಮಿಕ್ಸಿಯಲ್ಲಿ ಹಾಕಿ ಸಣ್ಣಗೆ ಮಾಡಿಕೊಳ್ಳಿ. ಸ್ವಲ್ಪ ಶುಂಠಿ, ಹಸಿರು ಮೆಣಸು ಮತ್ತು ಹಿಂಗು ಹಾಕಿ ತವೆಯ ಮೇಲೆ ಎಣ್ಣೆ ಇಲ್ಲದೆ ಅಥವಾ ಬಹಳ ಕಡಿಮೆ ಎಣ್ಣೆಯಲ್ಲಿ ಸುಡಿ. ಇದು ಸ್ವಾದಿಷ್ಟವೂ ಪೌಷ್ಟಿಕವೂ ಸುಲಭವಾಗಿ ಜೀರ್ಣ ಆಗುವಂತದ್ದು ಆಗಿದೆ. ಇನ್ನೊಂದು ಆಯ್ಕೆ ಹಸಿರು ಬೇಳೆ ಕಿಚಡಿ. ಸ್ವಲ್ಪ ಅಕ್ಕಿ ಜೊತೆ. ಇದು ಪ್ರೋಟೀನ್, ಕಾರ್ಬ್
ಮತ್ತು ಖನಿಜಗಳನ್ನು ಒಟ್ಟಿಗೆ ನೀಡುವ ಸಂಪೂರ್ಣ ಊಟ. ಇಲ್ಲಿಯವರೆಗೆ ನಾವು 2 ವಸ್ತುಗಳನ್ನು ನೋಡಿದ್ದೇವೆ ಮತ್ತು 2 ಸಸ್ಯ ಆಧಾರಿತ. ಈಗ 3ನೇ ವಸ್ತು, ಅದು ಸ್ನಾಯುಗಳ ಜೊತೆಗೆ ಮೂಳೆಗಳನ್ನು ಬಲಪಡಿಸುತ್ತದೆ. ಸ್ನೇಹಿತರೆ, ನೀವು ಇದನ್ನು ಪ್ರತಿದಿನ ತಿನ್ನುತ್ತೀರಾ? 3ನೇ ಅತ್ಯುತ್ತಮ ಆಹಾರ ಹಾಲು ತುಂಡು. 100 ಗ್ರಾಂ ಹಾಲು ತುಂಡಿನಲ್ಲಿ ಸುಮಾರು 18 ಗ್ರಾಂ ಪ್ರೋಟೀನ್ ಇರುತ್ತದೆ. ಆದರೆ ಹಾಲು ತುಂಡಿನ ನಿಜವಾದ ಶಕ್ತಿ ಅದರ ಕ್ಯಾಲ್ಸಿಯಂ ಕಂಟೆಂಟಿನಲ್ಲಿದೆ. 100 ಗ್ರಾಂ ಹಾಲು ತುಂಡಿನಲ್ಲಿ ಸುಮಾರು 480 ಮಿಲಿಗ್ರಾಂ ಕ್ಯಾಲ್ಸಿಯಂ ಇರುತ್ತದೆ. ಅದು ನಿಮ್ಮ ದೈನಂದಿನ ಅಗತ್ಯದ ಸುಮಾರು ಅರ್ಧದಷ್ಟು. 60ರ ನಂತರ ಆಸ್ಟಿಯೋಪೊರೋಸಿಸ್ ಅಂದರೆ ಮೂಳೆಗಳು ದುರ್ಬಲವಾಗುವುದು ಒಂದು ದೊಡ್ಡ ಸಮಸ್ಯೆ, ವಿಶೇಷವಾಗಿ ಮಹಿಳೆಯರಲ್ಲಿ. ಮೆನೋಪಾಸ್ ನಂತರ ಕ್ಯಾಲ್ಸಿಯಂ ಬೇಗ ಕುಸಿಯುತ್ತದೆ. ಹಾಲು ತುಂಡು ಈ ಕೊರತೆಯನ್ನು ಪೂರೈಸುವ ಅತ್ಯಂತ ಸ್ವಾದಿಷ್ಟ ವಿಧಾನವಾಗಿದೆ. ಹಾಲು ತುಂಡಿನ ಪ್ರಯೋಜನಗಳು: ಕೇಸಿನ್ ಪ್ರೋಟೀನ್, ಇದು ಸ್ಲೋ ಡೈಜೆಸ್ಟಿಂಗ್ ಪ್ರೋಟೀನ್. ಅದು ನಿಧಾನವಾಗಿ ಹೀರಿಕೊಳ್ಳುತ್ತದೆ ಮತ್ತು ರಾತ್ರಿ ಇಡೀ ಸ್ನಾಯುಗಳಿಗೆ ಪೋಷಣೆ ನೀಡುತ್ತದೆ. ಫಾಸ್ಫರಸ್ ಇದೆ, ಅದು ಹಲ್ಲು ಮತ್ತು ಮೂಳೆಗಳಿಗೆ ಅಗತ್ಯ. ವಿಟಮಿನ್ ಬಿ12 ಇದೆ, ಅದು ನರ ವ್ಯವಸ್ಥೆಯನ್ನು ಆರೋಗ್ಯವಂತವಾಗಿ ಇರಿಸುತ್ತದೆ. ಜಿಂಕ್ ಇದೆ, ಅದು ರೋಗ ನಿರೋಧಕ ಶಕ್ತಿಯನ್ನು ಬಲಪಡಿಸುತ್ತದೆ. ಹಾಲು ತುಂಡು ಹೇಗೆ ತಿನ್ನಬೇಕು? ಗಮನಿಸಿ, ಹಾಲು ತುಂಡನ್ನು ಹುರಿದು ತಿಂದರೆ ಅದರ ನ್ಯೂಟ್ರಿಯೆಂಟ್ಗಳು ಕಡಿಮೆಯಾಗುತ್ತವೆ. ಅತ್ಯುತ್ತಮ ವಿಧಾನ ಸ್ಟೀಮ್ ಹಾಲು ತುಂಡು. ಹಾಲು ತುಂಡನ್ನು ಸಣ್ಣ ತುಂಡುಗಳಾಗಿ ಕತ್ತರಿಸಿ ಅದಕ್ಕೆ ಸ್ವಲ್ಪ ಕಪ್ಪು ಉಪ್ಪು, ಜೀರಿಗೆ ಪುಡಿ ಮತ್ತು ಹಸಿರು ಕೊತ್ತಂಬರಿ ಸೇರಿಸಿ, ಅಥವಾ ಹಾಲು ತುಂಡು ಬುರ್ಜಿ ಮಾಡಿ ಅದರಲ್ಲಿ ಈರುಳ್ಳಿ, ಟೊಮೆಟೊ ಮತ್ತು ಸೌಮ್ಯ ಮಸಾಲೆಗಳನ್ನು ಇರಲಿ. ರಾತ್ರಿ ಮಲಗುವ ಮುನ್ನ 1 ಗಂಟೆ ಮುಂಚೆ ಸ್ವಲ್ಪ ಹಾಲು ತುಂಡು ತಿನ್ನುವುದು ಸ್ನಾಯುಗಳ ರಿಕವರಿಗೆ ಬಹಳ ಲಾಭದಾಯಕ. 4ನೇ ಅತ್ಯುತ್ತಮ ಆಹಾರ ಸೋಯಾ ಬೇಳೆ. ಇದು ಪ್ರೋಟೀನ್ ಜಗತ್ತಿನ ರಾಜ. 100 ಗ್ರಾಂ ಸೋಯಾ ಬೇಳೆಯಲ್ಲಿ ಸುಮಾರು 36 ಗ್ರಾಂ ಪ್ರೋಟೀನ್ ಇರುತ್ತದೆ, ಅಂದರೆ ಒಂದು ಮೊಟ್ಟೆಗಿಂತ 6 ಪಟ್ಟು ಹೆಚ್ಚು. ಮತ್ತು ಇದು ಸಂಪೂರ್ಣ ಪ್ರೋಟೀನ್, ಅಂದರೆ ಇದರಲ್ಲಿ ಎಲ್ಲ 9 ಅತ್ಯಗತ್ಯ ಅಮೈನೋ ಆಸಿಡ್ಗಳಿವೆ. ಅವು ಸಾಮಾನ್ಯವಾಗಿ ಕೇವಲ ಪ್ರಾಣಿ ಪ್ರೋಟೀನ್ಗಳಲ್ಲಿ ಇರುತ್ತವೆ. ಸೋಯಾ ಬೇಳೆಯ ಪ್ರಯೋಜನಗಳು: ಒಮೆಗಾ 3 ಫ್ಯಾಟಿ ಆಸಿಡ್ಗಳಿವೆ, ಅವು ಉರಿಯೂತವನ್ನು ಕಡಿಮೆ ಮಾಡುತ್ತವೆ. ಐರನ್ ಇದೆ, ಅದು ರಕ್ತಹೀನತೆಯಿಂದ ರಕ್ಷಣೆ ಮಾಡುತ್ತದೆ. ಕ್ಯಾಲ್ಸಿಯಂ ಇದೆ, ಅದು ಮೂಳೆಗಳಿಗೆ ಅಗತ್ಯ. ಐಸೋಫ್ಲೇವೋನ್ಗಳಿವೆ, ಅವು ಮಹಿಳೆಯರಲ್ಲಿ ಹಾರ್ಮೋನಲ್ ಸಮತೋಲನ ಕಾಯ್ದುಕೊಳ್ಳುತ್ತವೆ. ಮತ್ತು ಅತ್ಯಂತ ದೊಡ್ಡ ವಿಷಯ, ಸಂಶೋಧನೆಯಲ್ಲಿ ಕಂಡು ಬಂದಿರುವುದು ಏನೆಂದರೆ ನಿಯಮಿತ ಸೋಯಾ ಪ್ರೋಟೀನ್ ಸೇವನೆಯಿಂದ ಹೃದಯ ಸಂಬಂಧಿ ಆರೋಗ್ಯ ಉತ್ತಮವಾಗುತ್ತದೆ. ಸೋಯಾ ಬೇಳೆ ಹೇಗೆ ತಿನ್ನಬೇಕು? ಅತ್ಯುತ್ತಮ ವಿಧಾನ ಸೋಯಾ ಚಂಕ್ಸ್ ಅಥವಾ ಸೋಯಾ ನೆಗೆಟ್ಸ್. ಅವುಗಳನ್ನು 15 ನಿಮಿಷ ಬಿಸಿ ನೀರಿನಲ್ಲಿ ನೆನೆಸಿ ನಂತರ ನೀರು ಹಿಂಡಿ. ಈಗ ಅವುಗಳನ್ನು ಸೌಮ್ಯ ಮಸಾಲೆಗಳು ಅಂದರೆ ಜೀರಿಗೆ, ಅರಿಶಿನ, ಟೊಮೆಟೊ, ಈರುಳ್ಳಿ ಜೊತೆಗೆ ತರಕಾರಿ ಮಾಡಿ ಅಥವಾ ಪಲಾವ್ನಲ್ಲಿ ಹಾಕಿ. ಒಂದು ವಿಷಯ ಗಮನಿಸಿ, ಸೋಯಾ ಬೇಳೆಯನ್ನು ಮಿತವಾಗಿ ತಿನ್ನಿ. ದಿನಕ್ಕೆ 50ರಿಂದ 60 ಗ್ರಾಂ ಸಾಕು. ಹೆಚ್ಚು ತಿಂದರೆ ಕೆಲವರಿಗೆ ಥೈರಾಯ್ಡ್ ಸಂಬಂಧಿ ಸಮಸ್ಯೆಗಳು ಬರಬಹುದು. ಆದ್ದರಿಂದ ನಿಮ್ಮ ವೈದ್ಯರನ್ನು ಕೇಳಿ ತಿನ್ನಿ. 5ನೇ ಆಹಾರ ಕೆಂಪು ಬೇಳೆ. 100 ಗ್ರಾಂ ಕೆಂಪು ಬೇಳೆಯಲ್ಲಿ ಸುಮಾರು 26 ಗ್ರಾಂ ಪ್ರೋಟೀನ್ ಇರುತ್ತದೆ ಮತ್ತು ಅದರಲ್ಲಿ ಐರನ್ ಪ್ರಮಾಣ ಇಷ್ಟು ಇದೆ ಎಂದರೆ ಅದು ನೈಸರ್ಗಿಕ ಎನರ್ಜಿ ಬೂಸ್ಟರ್. ನಿಮಗೆ ನೆನಪಿದೆಯಾ? ಅಮ್ಮ ಕೆಂಪು ಬೇಳೆ ತಿನ್ನು ಶಕ್ತಿ ಬರುತ್ತದೆ ಎಂದು ಹೇಳುತ್ತಿದ್ದರು. ಅವರು ತಪ್ಪು ಹೇಳಿರಲಿಲ್ಲ. ಕೆಂಪು ಬೇಳೆಯಲ್ಲಿ ಏನಿದೆ? ಪೋಲೇಟ್ ಇದೆ, ಅದು ರೆಡ್ ಬ್ಲಡ್ ಸೆಲ್ಗಳನ್ನು ತಯಾರಿಸಲು ಸಹಾಯ ಮಾಡುತ್ತದೆ. ಪಾಲಿಫಿನಾಲ್ಗಳಿವೆ, ಅವು ಆಂಟಿ ಆಕ್ಸಿಡೆಂಟ್ ಕೆಲಸ ಮಾಡುತ್ತವೆ. ಸ್ಯಾಲ್ಯುಬಲ್ ಫೈಬರ್ ಇದೆ, ಅದು ಕೊಲೆಸ್ಟ್ರಾಲ್ ಅನ್ನು ಕಡಿಮೆ ಮಾಡುತ್ತದೆ. ಫಾಸ್ಫರಸ್ ಇದೆ, ಅದು ಕಿಡ್ನಿ ಕಾರ್ಯವನ್ನು ಬೆಂಬಲಿಸುತ್ತದೆ. 60ರ ನಂತರ ವಿಶೇಷವಾಗಿ ಯಾರಿಗೆ ಆಗಾಗ್ಗೆ ದುರ್ಬಲತೆ ಮತ್ತು ಆಯಾಸ ಭಾಸವಾಗುತ್ತದೆಯೋ ಅವರಿಗೆ ಕೆಂಪು ಬೇಳೆ ವರದಾನಕ್ಕಿಂತ ಕಡಿಮೆ ಇಲ್ಲ. ಕೆಂಪು ಬೇಳೆ ಹೇಗೆ ತಿನ್ನಬೇಕು?
ಅತ್ಯಂತ ಪೌಷ್ಟಿಕ ವಿಧಾನ ಕೆಂಪು ಬೇಳೆ ಸೂಪ್. ಸ್ವಲ್ಪ ಬೆಳ್ಳುಳ್ಳಿ, ಶುಂಠಿ, ಅರಿಶಿಣ ಮತ್ತು ಟೊಮೆಟೊ ಹಾಕಿ ಸ್ವಲ್ಪ ಬೇಳೆ ಮಾಡಿ ಮೇಲೆ ನಿಂಬೆ ರಸ ಹಾಕಿ ಅಥವಾ ಬೇಳೆ ಪಾಲಕ್ ಮಾಡಿ. ಕೆಂಪು ಬೇಳೆಗೆ ಪಾಲಕ್ ಹಾಕಿದರೆ ಐರನ್ ಮತ್ತು ಪ್ರೋಟೀನ್ ಎರಡು ದ್ವಿಗುಣವಾಗುತ್ತವೆ. 6ನೇ ವಸ್ತು ಮೊಸರು. ನಮ್ಮ ಸಂಸ್ಕೃತಿಯಲ್ಲಿ ಪ್ರತಿ ಶುಭ ಕಾರ್ಯಕ್ಕೂ ಮುನ್ನ ಮೊಸರು ತಿನ್ನುತ್ತಾರೆ ಮತ್ತು ಅದಕ್ಕೆ ಕಾರಣವಿದೆ. 100 ಗ್ರಾಂ ಪ್ಲೇನ್ ಮೊಸರಿನಲ್ಲಿ ಸುಮಾರು 10 ರಿಂದ 11 ಗ್ರಾಂ ಪ್ರೋಟೀನ್ ಇರುತ್ತದೆ ಮತ್ತು ಗ್ರೀಕ್ ಯೋಗರ್ಟ್ ಮಾತನಾಡಿದರೆ ಅದು 17 ರಿಂದ 18 ಗ್ರಾಮದವರೆಗೆ ತಲುಪುತ್ತದೆ. ಆದರೆ ಮೊಸರಿನ ನಿಜವಾದ ಶಕ್ತಿ ಅದರ ಪ್ರೋಬಯೋಟಿಕ್ಸ್ನಲ್ಲಿದೆ. ಪ್ರೋಬಯೋಟಿಕ್ಸ್ ಅವು ಲಾಭದಾಯಕ ಬ್ಯಾಕ್ಟೀರಿಯಾ. ಅವು ನಿಮ್ಮ ಗಟ್ ಅಂದರೆ ಜೀರ್ಣಾಂಗ ವ್ಯವಸ್ಥೆಯನ್ನು ಆರೋಗ್ಯವಂತವಾಗಿ ಇರಿಸುತ್ತವೆ. 60ರ ನಂತರ ಗಟ್ ಹೆಲ್ತ್ ಅತ್ಯಂತ ಮುಖ್ಯವಾಗುತ್ತದೆ ಎಂದು ನಿಮಗೆ ಬಹುಶಃ ತಿಳಿಯದು. ಏಕೆಂದರೆ ಉತ್ತಮ ಗಟ್ ಅಂದರೆ ಉತ್ತಮ ನ್ಯೂಟ್ರಿಯೆಂಟ್. ನೀವು ಸರಿಯಾದ ಆಹಾರ ತಿಂದರೂ ಜೀರ್ಣಕ್ರಿಯೆ ಸರಿ ಇಲ್ಲದಿದ್ದರೆ ನ್ಯೂಟ್ರಿಯೆಂಟ್ಗಳು ಸರಿಯಾಗಿ ಹೀರಿಕೊಳ್ಳುವುದಿಲ್ಲ. ಮೊಸರು ಈ ಸಮಸ್ಯೆಯನ್ನು ದೂರ ಮಾಡುತ್ತದೆ. ಮೊಸರಿನ ಪ್ರಯೋಜನಗಳು: ಕ್ಯಾಲ್ಸಿಯಂ ಮತ್ತು ವಿಟಮಿನ್ ಡಿ ಜೊತೆಗೆ ಮೂಳೆಗಳಿಗೆ ಪರ್ಫೆಕ್ಟ್ ಕಾಂಬಿನೇಷನ್. ಬಿ ವಿಟಮಿನ್ಗಳು ಎನರ್ಜಿ ಮೆಟಾಬಾಲಿಸಂಗೆ. ಫಾಸ್ಫರಸ್ ಕಿಡ್ನಿ ಮತ್ತು ಬ್ರೇನ್ ಹೆಲ್ತ್ಗೆ. ಪ್ರೋಬಯೋಟಿಕ್ಸ್ ರೋಗ ನಿರೋಧಕ ಶಕ್ತಿ ಬೂಸ್ಟ್ ಮಾಡಲು. ಮೊಸರು ಹೇಗೆ ತಿನ್ನಬೇಕು? ಮಧ್ಯಾಹ್ನದ ಊಟದ ಜೊತೆಗೆ 1 ಬಟ್ಟಲು ಪ್ಲೇನ್ ಮೊಸರು ಖಂಡಿತ ತೆಗೆದುಕೊಳ್ಳಿ. ರಾತ್ರಿ ಮೊಸರು ತಿನ್ನುವುದನ್ನು ತಪ್ಪಿಸಿ. ಆಯುರ್ವೇದ ಪ್ರಕಾರ ರಾತ್ರಿ ಮೊಸರು ಕಫ ಹೆಚ್ಚಿಸುತ್ತದೆ ಮತ್ತು ಜಂಟಿ ನೋವು ಇರುವವರು ರಾತ್ರಿ ಮೊಸರಿನಿಂದ ದೂರ ಇರಬೇಕು. ಬೇಸಿಗೆ ಕಾಲದಲ್ಲಿ ಮೊಸರು ಲಸ್ಸಿ ಅಥವಾ ರಾಯ್ತ ತಯಾರಿಸಿ ಕುಡಿಯಬಹುದು. ಒಂದು ಮುಖ್ಯ ಸಲಹೆ: ಮಾರುಕಟ್ಟೆಯ ಮೊಸರು ತೆಗೆಯಬೇಡಿ. ಅದರಲ್ಲಿ ಸಕ್ಕರೆ ಬಹಳ ಇರುತ್ತದೆ. ಮನೆಯ ತಾಜಾ ಮೊಸರು ಅತ್ಯುತ್ತಮವಾದದ್ದು. ನಾವು ವಾಗ್ದಾನ ಮಾಡಿದ್ದೇವೆ, ಕೆಲವು ಅಂತಹ ವಸ್ತುಗಳನ್ನು ಹೇಳುತ್ತೇವೆ. ಅವುಗಳ ಬಗ್ಗೆ ನೀವು ಬಹುಶಃ ಮೊದಲು ಗಮನಿಸಿರಲಿಲ್ಲ. ನೀವು ಹೇಳಿ, ಇವುಗಳಲ್ಲಿ ಈಗಾಗಲೇ ಯಾವ್ಯಾವು ತಿನ್ನುತ್ತಿದ್ದೀರಿ? ಮುಂದಿನ ಅತ್ಯುತ್ತಮ ಆಹಾರ ಆಯಾಸವನ್ನು ಬೇರು ಮಟ್ಟದಿಂದ ನಿರ್ಮೂಲನೆ ಮಾಡಲು ಪ್ರಸಿದ್ಧ. 7ನೇ ಅತ್ಯುತ್ತಮ ಆಹಾರ ಬಾದಾಮಿ. 100 ಗ್ರಾಂ ಬಾದಾಮಿಯಲ್ಲಿ ಸುಮಾರು 21 ಗ್ರಾಂ ಪ್ರೋಟೀನ್ ಇರುತ್ತದೆ. ಆದರೆ ಬಾದಾಮಿ ಕೇವಲ ಪ್ರೋಟೀನ್ ಮೂಲವಲ್ಲ. ಇದು ಸಂಪೂರ್ಣ ಬ್ರೇನ್ ಆಹಾರ, ಸ್ನಾಯು ಆಹಾರ ಮತ್ತು ಹೃದಯ ಆಹಾರ. ಬಾದಾಮಿಯಲ್ಲಿ ಏನಿದೆ? ವಿಟಮಿನ್ ಇ ಇದೆ. ಅದು ಶಕ್ತಿಶಾಲಿ ಆಂಟಿ ಆಕ್ಸಿಡೆಂಟ್. ಅದು ಸೆಲ್ಗಳನ್ನು ಹಾನಿಯಿಂದ ರಕ್ಷಣೆ ಮಾಡುತ್ತದೆ ಮತ್ತು ಏಜಿಂಗ್ ಪ್ರಕ್ರಿಯೆಯನ್ನು ನಿಧಾನಗೊಳಿಸುತ್ತದೆ. ಮ್ಯಾಗ್ನೀಸಿಯಂ ಇದೆ ಮತ್ತು ಅದು ಬಹಳ ಮುಖ್ಯ. ಸಂಶೋಧನೆ ಹೇಳುತ್ತದೆ 60ರ ನಂತರ ಹೆಚ್ಚಿನ ಜನರಲ್ಲಿ ಮ್ಯಾಗ್ನೀಸಿಯಂ ಕೊರತೆ ಇರುತ್ತದೆ ಮತ್ತು ಮ್ಯಾಗ್ನೀಸಿಯಂ ಕೊರತೆಯಿಂದ ಸ್ನಾಯು ಕ್ರ್ಯಾಂಪ್ಸ್ಗಳು, ಕಳಪೆ ನಿದ್ದೆ ಮತ್ತು ಆತಂಕ ಉಂಟಾಗುತ್ತದೆ. ಹೆಲ್ತಿ ಫ್ಯಾಟ್ಗಳಿವೆ. ಅವು ಬ್ರೇನ್ ಕಾರ್ಯವನ್ನು ತೀಕ್ಷ್ಣವಾಗಿ ಇರಿಸುತ್ತವೆ. ಕ್ಯಾಲ್ಸಿಯಂ ಇದೆ. ಅದು ಮೂಳೆಗಳನ್ನು ಬಲಪಡಿಸುತ್ತದೆ. ರೈಬೋಫ್ಲಾವಿನ್ ಇದೆ. ಅದು ಎನರ್ಜಿ ಉತ್ಪಾದನೆಗೆ ಸಹಾಯ ಮಾಡುತ್ತದೆ. ಬಾದಾಮಿ ಹೇಗೆ ತಿನ್ನಬೇಕು? ಅತ್ಯಂತ ಸರಿಯಾದ ವಿಧಾನ: ರಾತ್ರಿ 6 ರಿಂದ 7 ಬಾದಾಮಿ ನೀರಿನಲ್ಲಿ ನೆನೆಸಿ ಬೆಳಗ್ಗೆ ಎದ್ದು ಅವುಗಳ ಸಿಪ್ಪೆ ತೆಗೆದು ಖಾಲಿ ಹೊಟ್ಟೆಯಲ್ಲಿ ಅಗಿದು ತಿನ್ನಿ. ನೆನೆಸಿದ ಬಾದಾಮಿಯಲ್ಲಿ ಎಂಜೈಮ್ಗಳು ನಾಶವಾಗುತ್ತವೆ. ಇದರಿಂದ ಅವು ಇನ್ನೂ ಸುಲಭವಾಗಿ ಜೀರ್ಣವಾಗುತ್ತವೆ. ಒಂದು ಮುಖ್ಯ ವಿಷಯ: ಬಾದಾಮಿ ಯಾವಾಗಲೂ ಪ್ಲೇನ್ ತಿನ್ನಿ. ಉಪ್ಪಿನ ಅಥವಾ ರೋಸ್ಟೆಡ್ ಬಾದಾಮಿಯಲ್ಲಿ ಸೋಡಿಯಂ ಹೆಚ್ಚು ಇರುತ್ತದೆ. ಅದು ರಕ್ತದೊತ್ತಡ ಹೆಚ್ಚಿಸಬಹುದು. 8ನೇ ಆಹಾರ ಕುಂಬಳಕಾಯಿ ಬೀಜ. ಇದು ಅತ್ಯುತ್ತಮ ಆಹಾರ. ಅದರ ಬಗ್ಗೆ 90% ಜನರಿಗೆ ತಿಳಿಯುವುದಿಲ್ಲ. 100 ಗ್ರಾಂ ಕುಂಬಳಕಾಯಿ ಬೀಜಗಳಲ್ಲಿ ಸುಮಾರು 30 ಗ್ರಾಂ ಪ್ರೋಟೀನ್ ಇರುತ್ತದೆ. ಇದು ಸುಮಾರು 5 ಮೊಟ್ಟೆಗಳಷ್ಟು. ಮತ್ತು ಅದರಲ್ಲಿ ಮ್ಯಾಗ್ನೀಸಿಯಂನ ಪ್ರಮಾಣ ಇಷ್ಟು ಇದೆ ಎಂದರೆ ಅದು ನೈಸರ್ಗಿಕ ಸ್ನಾಯು ರಿಲ್ಯಾಕ್ಸೆಂಟ್. ಕುಂಬಳಕಾಯಿ ಬೀಜಗಳಲ್ಲಿ ಏನಿದೆ? ಜಿಂಕ್ ಇದೆ. ಅದು ರೋಗ ನಿರೋಧಕ ಶಕ್ತಿ ಮತ್ತು ಟೆಸ್ಟೋಸ್ಟೆರಾನ್ಗೆ ಅಗತ್ಯವಾಗಿದೆ. ಟ್ರಿಪ್ಟೋಫ್ಯಾನ್ ಇದೆ. ಅದು ಅಮೈನೋ ಆಸಿಡ್.
ಅದು ಸೆರೆಟೋನಿನ್ ತಯಾರಿಸಲು ಸಹಾಯ ಮಾಡುತ್ತದೆ. ಸೆರೆಟೋನಿನ್ ಅದು ನಿಮ್ಮನ್ನು ಸಂತೋಷ ಮತ್ತು ಶಾಂತವಾಗಿರಿಸುವ ಹಾರ್ಮೋನ್ ಮತ್ತು ರಾತ್ರಿ ಉತ್ತಮ ನಿದ್ದೆ ನೀಡುತ್ತದೆ. ಐರನ್ ಇದೆ, ಅದು ಎನರ್ಜಿ ಮಟ್ಟಗಳನ್ನು ಎತ್ತರವಾಗಿರಿಸುತ್ತದೆ. ಒಮೆಗಾ 3 ಮತ್ತು ಒಮೆಗಾ 6 ಫ್ಯಾಟಿ ಆಸಿಡ್ಗಳಿವೆ. ಅವು ಜಾಯಿಂಟ್ಗಳ ಉರಿಯೂತವನ್ನು ಕಡಿಮೆ ಮಾಡುತ್ತವೆ. ಮತ್ತು ಅತ್ಯಂತ ವಿಶೇಷವಾಗಿ ಕುಂಬಳಕಾಯಿ ಬೀಜಗಳಲ್ಲಿ ಫೈಟೋಸ್ಟೆರಾಲ್ಗಳಿವೆ. ಅವು ಕೊಲೆಸ್ಟ್ರಾಲ್ ಅನ್ನು ನಿಯಂತ್ರಿಸುತ್ತವೆ. ಕುಂಬಳಕಾಯಿ ಬೀಜಗಳನ್ನು ಹೇಗೆ ತಿನ್ನಬೇಕು? ಅವುಗಳನ್ನು ಹಾಗೆ ಅಥವಾ ಸ್ವಲ್ಪ ಹುರಿದು ತಿನ್ನಬಹುದು. ಸಲಾಡ್ನಲ್ಲಿ ಹಾಕಿ, ಸ್ಮೂದಿಯಲ್ಲಿ ಮಿಶ್ರಣ ಮಾಡಿ ಅಥವಾ ರಾತ್ರಿ ಹಾಲಿನ ಜೊತೆ 1 ಚಮಚ ಕುಂಬಳಕಾಯಿ ಬೀಜಗಳ ಪುಡಿ ತೆಗೆದುಕೊಳ್ಳಿ. ಇದು ನಿದ್ದೆಯನ್ನು ಉತ್ತಮಗೊಳಿಸುತ್ತದೆ ಮತ್ತು ಸ್ನಾಯುಗಳ ರಿಕವರಿಗೆ ಸಹಾಯ ಮಾಡುತ್ತದೆ. 9ನೇ ಆಹಾರ ಕೆಂಪು ಹುರುಳಿ ಬೇಳೆ. ಕೆಂಪು ಹುರುಳಿ ಬೇಳೆ ಚಾವಲ್ ಇದು ಉತ್ತರ ಭಾರತದ ನ್ಯಾಷನಲ್ ಡಿಶ್. ಮತ್ತು ಒಳ್ಳೆಯ ವಿಷಯ ಏನೆಂದರೆ ಇದು ಕೇವಲ ಸ್ವಾದಿಷ್ಟವಲ್ಲ, ಬಹಳ ಪೌಷ್ಟಿಕವೂ ಆಗಿದೆ. 100 ಗ್ರಾಂ ಕೆಂಪು ಹುರುಳಿ ಬೇಳೆಯಲ್ಲಿ ಸುಮಾರು 24 ಗ್ರಾಂ ಪ್ರೋಟೀನ್ ಮತ್ತು ಭಾರಿ ಪ್ರಮಾಣದ ಫೈಬರ್ ಇರುತ್ತದೆ. ಕೆಂಪು ಹುರುಳಿ ಬೇಳೆಯಲ್ಲಿ ಏನಿದೆ? ಐರನ್ ಇದೆ, ಅದು ಆಯಾಸವನ್ನು ದೂರ ಮಾಡುತ್ತದೆ. ಪೊಟ್ಯಾಸಿಯಂ ಇದೆ, ಅದು ರಕ್ತದೊತ್ತಡ ನಿಯಂತ್ರಿಸುತ್ತದೆ. ಫೋಲೇಟ್ ಇದೆ, ಅದು ಹೋಮೋಸಿಸ್ಟಿನ್ ಮಟ್ಟಗಳನ್ನು ಕಡಿಮೆ ಮಾಡುತ್ತದೆ. ಅದು ಹೃದಯ ರೋಗದ ಒಂದು ರಿಸ್ಕ್ ಫ್ಯಾಕ್ಟರ್. ಆಂಟಿ ಆಕ್ಸಿಡೆಂಟ್ಗಳಿವೆ, ವಿಶೇಷವಾಗಿ ಆಂಥೋಸಯಾನಿನ್ಗಳು. ಅವು ಬ್ರೇನ್ ಏಜಿಂಗ್ ಅನ್ನು ನಿಧಾನಗೊಳಿಸುತ್ತವೆ. ಸ್ಲೋ ಡೈಜೆಸ್ಟಿಂಗ್ ಕಾರ್ಬ್ಸ್ ಇವೆ, ಅವು ಎನರ್ಜಿಯನ್ನು ಸ್ಥಿರವಾಗಿರಿಸುತ್ತವೆ ಮತ್ತು ರಕ್ತದ ಸಕ್ಕರೆ ಸ್ಪೈಕ್ಗಳನ್ನು ತಡೆಯುತ್ತವೆ. ಕೆಂಪು ಹುರುಳಿ ಬೇಳೆ ಹೇಗೆ ತಿನ್ನಬೇಕು? ಕೆಂಪು ಹುರುಳಿ ಬೇಳೆಯನ್ನು ರಾತ್ರಿ ಇಡೀ ನೀರಿನಲ್ಲಿ ನೆನೆಸಿ ಬೆಳಗ್ಗೆ ಅದನ್ನು ಬೇಯಿಸಿ ಸೌಮ್ಯ ಮಸಾಲೆಗಳಲ್ಲಿ ತಯಾರಿಸಿ. ಹೆಚ್ಚು ಎಣ್ಣೆ ಹಾಕಬೇಡಿ ಮತ್ತು ಅರ್ಧ ಬಟ್ಟಲು ಬ್ರೌನ್ ರೈಸ್ ಜೊತೆ ತಿನ್ನಿ. ಒಂದು ಮುಖ್ಯ ವಿಷಯ, ಕೆಂಪು ಹುರುಳಿ ಬೇಳೆಯನ್ನು ಚೆನ್ನಾಗಿ ಬೇಯಿಸುವುದು ಅತ್ಯಂತ ಅಗತ್ಯವಾಗಿದೆ. ಕಚ್ಚಾ ಅಥವಾ ಅರ್ಧ ಬೇಯಿಸಿದ ಕೆಂಪು ಹುರುಳಿ ಬೇಳೆ ಜೀರ್ಣಕ್ರಿಯೆಯಲ್ಲಿ ತೊಂದರೆ ಮಾಡಬಹುದು. ಯಾರಿಗೆ ಯೂರಿಕ್ ಆಸಿಡ್ ಸಮಸ್ಯೆ ಇದೆಯೋ ಕೆಂಪು ಹುರುಳಿ ಬೇಳೆ ಸೇವನೆಯನ್ನು ಮಿತವಾಗಿ ಮಾಡಿ ಮತ್ತು ನಿಮ್ಮ ವೈದ್ಯರ ಸಲಹೆ ಪಡೆಯಿರಿ. 10ನೇ ಮತ್ತು ಕೊನೆಯ ಆಹಾರ ಕ್ವಿನೋವಾ. ಇದು ಒಂದು ಅಂತಹ ಆಹಾರ. ಇದು ಕೆಲವು ವರ್ಷಗಳಿಂದ ಬಹಳ ಫೇಮಸ್ ಆಗಿದೆ ಮತ್ತು ಅದಕ್ಕೆ ಕಾರಣ 100 ಗ್ರಾಂ ಕಿನೋವಾದಲ್ಲಿ ಸುಮಾರು 14 ರಿಂದ 15 ಗ್ರಾಂ ಪ್ರೋಟೀನ್ ಇರುತ್ತದೆ. ಆದರೆ ಅದರ ಅತ್ಯಂತ ದೊಡ್ಡ ವಿಶೇಷತೆ ಏನೆಂದರೆ ಇದು ಸಂಪೂರ್ಣ ಪ್ರೋಟೀನ್. ಅಂದರೆ ಅದರಲ್ಲಿ ಎಲ್ಲ 9 ಅತ್ಯಂತ ಅಗತ್ಯವಾದ ಅಮೈನೋ ಆಸಿಡ್ಗಳಿವೆ. ಅವು ಸಸ್ಯ ಆಧಾರಿತ ಆಹಾರಗಳಲ್ಲಿ ಬಹಳ ಕಡಿಮೆ ಸಿಗುತ್ತವೆ. ಇದಲ್ಲದೆ ಇದು ಗ್ಲೂಟನ್ ಫ್ರೀ. ಅದು ಗೋಧಿ ಅಲರ್ಜಿ ಇರುವವರಿಗೆ ಬಹಳ ಉತ್ತಮವಾಗಿದೆ. ಕ್ವಿನೋವಾದಲ್ಲಿ ಏನಿದೆ? ಫೈಬರ್ ಇದೆ, ಅದು ಮಲಬದ್ಧತೆ ದೂರ ಮಾಡುತ್ತದೆ. ಮ್ಯಾಗ್ನೀಸ್ ಇದೆ, ಬೋನ್ ಹೆಲ್ತ್ಗೆ ಸಹಾಯ ಮಾಡುತ್ತದೆ. ಫಾಸ್ಫರಸ್ ಇದೆ, ಎನರ್ಜಿ ಮೆಟಾಬಾಲಿಸಂಗೆ. ಐರನ್ ಮತ್ತು ಜಿಂಕ್ ಇವೆ, ರೋಗ ನಿರೋಧಕ ಶಕ್ತಿ ಮತ್ತು ಎನರ್ಜಿಗೆ. ರೈಬೋಪ್ಲಾವಿನ್ ಇದೆ, ಅದು ಮೈಗ್ರೇನ್ ಮತ್ತು ತಲೆನೋವು ಕಡಿಮೆ ಮಾಡುತ್ತದೆ. ಇದನ್ನು ಹೇಗೆ ತಿನ್ನಬೇಕು? ಅದನ್ನು ಅಕ್ಕಿಯಂತೆಯೇ ಬೇಯಿಸಿ ತಿನ್ನಬಹುದು. ಕೆಂಪು ಹುರುಳಿ ಬೇಳೆ ತರಕಾರಿ ಅಥವಾ ಬೇಳೆ ಜೊತೆ ತಿನ್ನಿ ಅಥವಾ ಬೆಳಗ್ಗೆ ಹಾಲಿನಲ್ಲಿ ಬೇಯಿಸಿ ತಿನ್ನಬಹುದು. ಮೇಲೆ ಸ್ವಲ್ಪ ಬಾದಾಮಿ ಮತ್ತು ಜೇನುತುಪ್ಪ ಹಾಕಿ. ಇದು ತೂಕವನ್ನು ನಿಯಂತ್ರಿಸುತ್ತದೆ, ಎನರ್ಜಿ ನೀಡುತ್ತದೆ ಮತ್ತು ಸ್ನಾಯುಗಳಿಗೆ ಪೋಷಣೆ ನೀಡುತ್ತದೆ. ಸ್ನೇಹಿತರೆ, ಇವು 10 ಅತ್ಯುತ್ತಮ ಆಹಾರಗಳು. ಈಗ ಒಂದು ಮುಖ್ಯ ಪ್ರಶ್ನೆ, ಇವುಗಳನ್ನು ನಮ್ಮ ಆಹಾರದಲ್ಲಿ ಹೇಗೆ ಸೇರಿಸಿಕೊಳ್ಳುವುದು? ಬಹಳ ಜನರು ತಪ್ಪು ಮಾಡುತ್ತಾರೆ. ಒಂದೇ ಬಾರಿಗೆ ಎಲ್ಲವನ್ನೂ ಬದಲಾಯಿಸಲು ಪ್ರಯತ್ನಿಸಿ ಆಯಾಸಗೊಳ್ಳುತ್ತಾರೆ. ನಮ್ಮ ಸಲಹೆ 1 ರಿಂದ ಪ್ರಾರಂಭಿಸಿ. ಮೊದಲ ವಾರದಲ್ಲಿ ಕೇವಲ 1 ವಸ್ತು ಸೇರಿಸಿ. ಈ ವಾರ ಬೆಳಗ್ಗೆ ಹುರುಳಿ ತಿನ್ನುವುದು ಪ್ರಾರಂಭಿಸಿ. ಮುಂದಿನ ವಾರ ಮಧ್ಯಾಹ್ನ ಮೊಸರು, 3ನೇ ವಾರ ಸಂಜೆ ಬಾದಾಮಿ. ಈ ರೀತಿ ನಿಧಾನವಾಗಿ 3 ತಿಂಗಳಲ್ಲಿ ನೀವು 10 ರಿಂದ 12 ಪ್ರೋಟೀನ್ ರಿಚ್ ಆಹಾರಗಳನ್ನು ನಿಮ್ಮ ದಿನಚರಿಯಲ್ಲಿ ಸೇರಿಸಬಹುದು. ಸ್ನೇಹಿತರೆ, ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ
ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.